ಈಗ ನಾನು ಚೋಲೆ ಪಟೋರ ಮಾಡ್ತಾ ಇದ್ದೀನಿ, ಅದಕ್ಕೆ ಹಸಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಏನೇನು ಹಾಕ್ಬೇಕಂತ ನಾನು ಹೇಳ್ತೀನಿ ಐಟಮ್ಸ್. ಇದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ, ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಡಾಲ್ಡಾ ಹಾಕ್ಕೊತಿದ್ದೀನಿ, ಬಿಸಿ ಮಾಡಿ ಕಾಯಿಸಿರೋದು ಡಾಲ್ಡಾ ಇದು. ಡಾಲ್ಡಾ ನಾನು ಅರ್ಧ ಕೆಜಿಗೆ ಬಿಸಿ ಮಾಡಿ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಮತ್ತೆ ಮೊಸರು ಹಾಕ್ಕೊತಿದ್ದೀನಿ, ಅರ್ಧ ಲೀಟ್ರ್ ಮೊಸರು. ಇವಾಗ ಇದು ನಾನು ಶುಗರ್ನ ಪೌಡರ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಬಿಸಿನೀರು ಅಂದರೆ ತುಂಬ ಬಿಸಿ ಬೇಡ, ಮೀಡಿಯಂ ಬಿಸಿನೀರು ಮಾಡ್ಕೊಳ್ಳಿ. ಈ ಹಸಿಟ್ಟನ್ನ ನನಗೆ ಕೈಯಲ್ಲಿ ಕಳ್ಸೋಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಇದು 30 ಜನಕ್ಕೆ ಇದು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಮಿಷಿನ್ಗೆ ಹಾಕಿದ್ದೀನಿ. ನಾನು ಹಸಿಟ್ಟು ಕಳಿಸಿದಾಯ್ತು ಮಿಷಿನಿಂದ. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಕವರ್ ಹಾಕಿ ಅರ್ಧ ಗಂಟೆ ಮುಚ್ಚಿಡಬೇಕು. ಯಾಕಂದರೆ ಇವಾಗ ಕಲಿಸಿದ ಆಟ ಸೆಟ್ ಆಗಬೇಕು. ಸೆಟ್ ಆದರೆ ಅದು ಮೃದುವಾಗಿ ಚೆನ್ನಾಗಿ ಪೂರಿ ತುಂಬ ಉಬ್ಬುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಇದನ್ನ ಕವರ್ ಹಾಕಿ ಮುಚ್ಚಿಸ್ತೀನಿ. ಇವಾಗ ಈ ಥರ ಉಂಡೆ ಮಾಡಬೇಕು. ಇದು 5 ನಿಮಿಷ ಇಲ್ಲಿ ಹಿಡಬೇಕು. ಈ ಥರ ಮಾಡಿದ್ರೆ ರೌಂಡ್ ಬರುತ್ತಾ, ಆಮೇಲೆ ಶೇಪ್ ಚೆನ್ನಾಗಿದೆ ಬರುತ್ತೆ. ನೋಡಿ ಹಿಂಗೆ ಮಾಡಬೇಕು. ಆಮೇಲೆ ಇದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು 5 ನಿಮಿಷ ಬಿಡಬೇಕು. ನೋಡಿ ಈ ಥರ ಉಂಡೆ ಮಾಡೋ ಟೆಕ್ನಿಕ್ನು ಎಷ್ಟು ಚೆನ್ನಾಗಿದೆ. ನಾವು ಸ್ವಲ್ಪ ಹಸಿಟ್ಟನ್ನ ತಗೊಂಡು ರೌಂಡ್ ಮಾಡ್ತೀವಿ, ಅದು ಇವರು ಎಷ್ಟು ಚೆನ್ನಾಗಿ ಇದರಲ್ಲಿ ಹಿಂಗೆ ಇಸಿಕಿದ್ರೆ ಮೇಲೆ ಬರುತ್ತೆ, ಅದನ್ನ ರೌಂಡ್ ಮಾಡಿ ಇಡ್ತಾರೆ ನೋಡಿ. ಅದು ಆ ಟೆಕ್ನಿಕ್ ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಮಾಡೋದನ್ನ ಒಂದೇ ಸೈಜ್ ಬರೋದಕ್ಕೆ ಅವ್ರು ಈ ಥರ ಮಾಡ್ತಾರೆ. ಅದು ಮಾಡಿದ್ರೆ ಎಲ್ಲ ಒಂದೇ ಸೈಜ್ ಬರುತ್ತೆ. ಆಮೇಲೆ ಇಲ್ಲಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬೇಕು. ಮೈದಾ. ಹಾಂ, ಇದಕ್ಕೆಲ್ಲ ಎಣ್ಣೆ ಹಾಕ್ಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬೇಕು. ನೀವು ಕನ್ನಡ ಮಾತಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ, ಮಾತಾಡೋದಕ್ಕೆ ಪ್ರಯತ್ನ ಪಡಬೇಕು. ನಾನು ಅಷ್ಟೇ ಸ್ಟಾರ್ಟಿಂಗು ಇಲ್ಲಿ ಬಂದಾಗ ನನ್ನ ಕನ್ನಡ ಬರ್ತಿರ್ಲಿಲ್ಲ. 4 ವರ್ಷ ಆಯ್ತು ನಾನು ಕಲಿಯೋದಕ್ಕೆ ಕನ್ನಡ. ಆದ್ರೂ ಕಲಿತ್ನಲ್ಲ, ಆ ಥರ ನಿಮಗೂ ಬರುತ್ತೆ. ನೀವು ಮಾತಾಡೋಕ್ಕೆ ಹೆದರ್ಕೊತಾ ಇದ್ದೀರಾ, ಏನು ತಪ್ಪೇನು ಆಗಲ್ಲ. ಮಾತಾಡಿ, ನಿಧಾನವಾಗಿ ಮಾತಾಡಿ, ಪರವಾಗಿಲ್ಲ. ಕನ್ನಡದಲ್ಲೇ ಮಾತಾಡಿ. ಯಾಕೆಂದ್ರೆ ನಮ್ಮ ಯೂಟ್ಯೂಬ್ ವೀಕ್ಷಕರೆಲ್ಲ ಕನ್ನಡದವರು ಜಾಸ್ತಿ. ಸೊ ಹಾಗಾಗಿ ನೀವು ಕನ್ನಡ ಮಾತಾಡಬೇಕು. ನೀವು ನಮ್ಮ ಜಾತಿನೇ, ಆದರೆ ಅವ್ರಿಗೆ ಕನ್ನಡದಲ್ಲಿ ಹೇಳ್ಬೇಕಾಯ್ತಾ. ಇದು ಡಾಲ್ಡಾ ಹಾಕಿದ್ದು ಸಾಫ್ಟ್ ಬರುತ್ತೆ. ಡಾಲ್ಡಾ ಹಾಕಿದ್ರೆ ಸಾಫ್ಟ್ ಬರುತ್ತೆ. ಡಾಲ್ಡಾ ಸ್ವಲ್ಪ ಶುಗರ್. ನೀವು ಅಡುಗೆ ಮಾಡೋದನ್ನ ಎಲ್ಲಿಂದ ಕಲ್ತ್ರಿ? ಬೆಂಗಳೂರಿಂದ ಮೇಡಮ್. ಅಲ್ಲ, ನಾನು ಹೇಳ್ತಾ ಇರೋದು ನಿಮ್ಮ ಊರಲ್ಲಿ ಕಲ್ತ್ರಾ ಇಲ್ಲ ಇಲ್ಲಿ ಬಂದು ಕಲ್ತ್ರಾ? ಇಲ್ಲಿ ಬಂದು ಕಲ್ತ್ರಾ? ಹೌದು ಮೇಡಮ್. ಇವಾಗ ಕೆಲವು ಸಲ ಇಲ್ಲಿ ನಮ್ಮ ಹೋಟ್ಲಲ್ಲಿ ನಮ್ಮೂರ ಅಡಿಗೆನೂ ಮಾಡ್ತಿರಲ್ವಾ? ಮಾಡ್ತೀರಾ. ಇಲ್ಲಿ ಬಂದ್ಮೇಲೆ ಇಲ್ಲಿನ ಅಡಿಗೆನೂ ಕಲ್ತ್ರಿ. ಈ ಕ್ಯಾಂಟೀನ್ ಓಪನ್ ಮಾಡಿ ಎಷ್ಟು ವರ್ಷ ಆಯ್ತು? 25 ಇಯರ್ಸ್ ಆಯ್ತು ಮೇಡಮ್. 25 ಇಯರ್ಸ್ ಆಯ್ತಾ? 25 ಇಯರ್ಸ್ ಇಂದ ಯಾವ್ಯಾವ ಕಂಪನಿಗೆ ನೀವು ಕಳಿಸ್ತೀರಿ? ನಾವು ಸಾಫ್ಟ್ವೇರ್ ಕಂಪನಿ. ಫಸ್ಟ್ ನಾವು ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದು ಮೇಡಮ್. ಸ್ಟೂಡೆಂಟ್ಸ್ಗಳಿಗೆ. ಆಮೇಲೆ ಹೆಂಗೆ ಕಾಂಟ್ಯಾಕ್ಟ್ ಆಯ್ತು. ಕಾಂಟ್ಯಾಕ್ಟ್ ಆದ್ಮೇಲೆ ಬೇರೆ ಬೇರೆ ಕಂಪನಿಗಳಿಗೆ ಮಾಡಿದ್ರಿ. ಒಂದೊಂದು ಕಂಪನಿ 10,000 ಬಸ್ ಎಲ್ಲ ತಿಂತಾರೆ. ಓಕೆ, ನೀವು ಮಾಡೋ ಅಡಿಗೆ ಎಲ್ಲ ಕಂಪನಿಗಳಿಗೆ ಇಷ್ಟನಾ? ಅಲ್ಲ, ಇಷ್ಟ ಮೇಡಮ್. ತುಂಬಾ ಇಷ್ಟನಾ? ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ ಕಂಪನಿಗಳಿಗೆ? ಒಂದು UCB ಇದೆಯಾ? UCB ಕಂಪನಿಗೆ ಅದು 10 ವರ್ಷದಿಂದ ಕೊಡ್ತಾ 10 ಇಯರ್ಸ್ ಇಂದ ಕೊಡ್ತಾ ಇದ್ದೀರಾ. ಆಮೇಲೆ ಕಾಫಿ ಡೇ
ಅಲ್ಲಿ 10 ಇಯರ್ ಕೊಟ್ಟಿದ್ದೆವು. ಅಲ್ಲಿ 10 years ಎಲ್ಲ ಕೊಡ್ತಾ ಇದ್ದೀರಾ? ಹಾಂ ಮೇಡಮ್. ಇವಾಗ 910 ಸ್ಪ್ರಿಂಗ್ ರೋಡ್, MG ರೋಡ್. ಅಲ್ಲಿ 8 ವರ್ಷ ಆಯ್ತು. 8 ವರ್ಷ ಆಯ್ತು. ಮಾನ್ಯತಾ ಟೆಕ್ ಪಾರ್ಕ್ ಮಾನ್ಯತಾ ಟೆಕ್ ಪಾರ್ಕ್ ಇವಾಗ ಫಸ್ಟ್ ಅವರು MG ರೋಡ್ ಇದ್ದೆ, MG ರೋಡ್ ಅಂತ ಶಿಫ್ಟ್ ಆಯ್ತು. ಆಮೇಲೆ ಇಲ್ಲಿ 3 ವರ್ಷ ಆಯ್ತು ಮೇಡಮ್. 3 ವರ್ಷ. ಮಾನ್ಯತಾ ಟೆಕ್ ಪಾರ್ಕ್. ಹೇಗೆ ನಡೀತಿದೆ ನಿಮ್ಮ ಬಿಸ್ನೆಸ್? ಚೆನ್ನಾಗಿ ನಡೆಯುತ್ತಾ? ಪರವಾಗಿಲ್ಲ ನಡೀತಾ ಇದೆ. ಅಂದ್ರೆ ನಿಮ್ಗೆ ಆರ್ಡರ್ಸ್ ಜಾಸ್ತಿ ಬರೋಷ್ಟು ಲಾಭ ಅಲ್ಲ? ಲಾಭ. ಕೊರೋನಾ ಟೈಮಲ್ಲಿ ನಿಮ್ಗೆ ತುಂಬಾ ಕಷ್ಟ ಆಗಿರ್ಬೋದು. ಕೊರೋನಾ ಟೈಮಲ್ಲಿ 3 ವರ್ಷ ಕ್ಲೋಸ್ ಆಯ್ತು. 3 ವರ್ಷ ಕ್ಲೋಸ್ ಆಯ್ತು. 3 ವರ್ಷ ಕ್ಲೋಸ್ ಆಗಿದ್ಕೆ ನೀವು ಈ ಬಾಡಿಗೆ ಕಟ್ಟಲೇಬೇಕಾಗಿತ್ತು? ತುಂಬಾ ಲಾಸ್ ಆಯ್ತು ಮೇಡಮ್. ತುಂಬಾ ಲಾಸ್ ಆಯ್ತಾ? ಅವಾಗ ಬಾಡಿಗೆ ಕಟ್ಟಲೇಬೇಕು. ಹುಡುಗವ್ರಿಗೆ ಕೊಡ್ಲೇಬೇಕು. ನಮ್ಮ ಈ ಕ್ಯಾಂಟೀನ್ ಹೆಸರೇನು? ನಾರ್ತ್ ರೋಸ್ವೆ ಕ್ಯಾಟ್ರಿಂಗ್. ಓಕೆ. ನಾರ್ತ್ ರೋಸ್ವೆ ಅಂತ ನಾರ್ತ್ ಇಂಡಿಯನ್ ಕಿಚನ್. ನಾರ್ತ್ ಇಂಡಿಯನ್ ಕಿಚನ್. ಎಸ್ ಮೇಡಮ್, ನಾರ್ತ್ ರೋಸ್ವೆ. ಎಷ್ಟೊತ್ತಾಗುತ್ತೆ ಇದೆಲ್ಲ ಮಾಡೋದಕ್ಕೆ? ಇದು ಅರ್ಧ ಗಂಟೆ. ಎಸ್ ಮೇಡಮ್. ಅರ್ಧ ಗಂಟೆಲಿ ಆಗ್ಬಿಡುತ್ತಾ? ಆಗುತ್ತೆ. ಜಲ್ದಿ ಜಾಸ್ತಿ ಇದೆ ಅಂದ್ರೆ ಜಾಸ್ತಿ ಆಗುತ್ತಾ? ಇದು ಕಮ್ಮಿ ಇದೆ. ಇವಾಗ ಇದು ಎಷ್ಟು ಜನಕ್ಕೆ ಆಗುತ್ತೆ ಅಂದ್ರೆ ಒಂದು ಇದು 35 40 ಜನಕ್ಕೆ ಆಗುತ್ತೆ. ಸೊ ಜಾಸ್ತಿ ಜನಕ್ಕೆ ಮಾಡ್ಬೇಕಂದ್ರೆ ಇಲ್ಲ ಮಿಷಿನ್ ಅಲ್ಲಿ ಮಾಡ್ತೀರಿ? ಎಲ್ಲ ಮಿಷಿನ್. ರಾಣಿಗೂ ಚೆನ್ನಾಗಿ ಬರುತ್ತಲ್ವಾ ಅಡುಗೆ ಮಾಡಕ್ಕೆ? ಬರುತ್ತೆ ನನಗೂ. ಇಲ್ಲಿ ಯಾರ್ಯಾರು ಮಾಡ್ತಾರೆ ಅಡುಗೆ? ನಾನು ಮಾಡ್ತೀನಿ, ನಮ್ಮ ಹಸ್ಬೆಂಡ್ ಮಾಡ್ತಾರೆ, ಆಮೇಲೆ ಅವರು ಕುಕ್ ಇದ್ದಾರೆ, ಅವರು ಮಾಡ್ತಾರೆ. ಇವೆಲ್ಲ ಸೇರಿ ಮಾಡಿ? ಎಲ್ಲ ಸೇರಿ ಮಾಡಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಬೆಳಗ್ಗೆ 6 o'clock ಓಪನ್ ಆಗುತ್ತೆ. 6 o'clock ಓಪನ್ ಆಗಿಬಿಟ್ಟು ರಾತ್ರಿ 11 ಗಂಟೆವರೆಗೂ ಇರುತ್ತೆ ಮ್ಯಾಮ್. ರಾತ್ರಿ 11 ಗಂಟೆವರೆಗೂ. ಅಷ್ಟು ಕಂಪನಿಗೂ ಕಳಿಸ್ಬೇಕು ಅಂತಂದ್ರೆ ಓಕೆ. ಸೊ ರಾಣಿ, ಊರು ಬಿಟ್ಟು ಊರಿಗೆ ಬಂದು ನಮ್ಮ ಕನ್ನಡ ಜನಕ್ಕೆ, ಕನ್ನಡ ಕಂಪನಿಗಳಿಗೆ ನೀವು ಅಡುಗೆ ಮಾಡಿ ಕಳಿಸ್ತಾ ಇರೋದು ನಿಜವಾಗ್ಲೂ ತುಂಬ ಮೆಚ್ಚಬೇಕಾದ ವಿಷಯ. ಯಾಕೆಂದರೆ ನೀವು ಮಾಡೋ ಅಡುಗೆನ ನಮ್ಮ ಕನ್ನಡದವರಿಗೆ ಇಷ್ಟ ಆಗಿದೆ. ಅವ್ರು ಇಷ್ಟಪಟ್ಟು 10 ವರ್ಷದಿಂದ ನೀವು ಮಾಡೋಂಥ ಅಡುಗೆನ ಅವರು ಆರ್ಡರ್ ಮಾಡಿ ತಗೋತಾ ಇದ್ದಾರೆ ಅಂದರೆ ನಿಜ ನಮ್ಮ ಕನ್ನಡದವರು ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ ಅಂತಾರಲ್ಲ, ಆ ಥರ ನಮ್ಮ ಕನ್ನಡದ ಜನ ಯಾವ ಭಾಷೆ ಇದ್ರೂ ಪರವಾಗಿಲ್ಲ, ಬನ್ನಿ ಅಂತ ಎಲ್ಲರನ್ನೂ ಸ್ವಾಗತ ಮಾಡುತ್ತೆ. ಈಗ ನೋಡಿ, ನಿಮ್ಮನ್ನು ಕರೆದಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ ಅಲ್ವಾ? ನಾವು ಒಂದೇ ಜಾತಿ, ನಾವು ಒಂದೇ ಭಾಷೆ ಎಲ್ಲ ನೇಪಾಲಿನವರು. ಬಟ್ ಇಲ್ಲಿ ಕರೆದು ನಮಗೂ ಸ್ಥಾನ ಕೊಟ್ಟಿದ್ದಾರೆ, ನಮಗೂ ಊಟ ನೀರು ಕೊಟ್ಟಿದ್ದಾರೆ, ನಿಮಗೂ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಬಿಸ್ನೆಸ್ಸು ನಡೆಸ್ತಾ ಇದ್ದಾರೆ ಅಂತಂದರೆ ನಮ್ಮ ಕನ್ನಡ ಜನತೆಗೆ ಹ್ಯಾಟ್ಸ್ ಆಫ್. ಹಾಗೆ ನೀವು ಬೆಳೆಸ್ಬೇಕು. ನಮ್ಮ ರಾಣಿ ಮತ್ತು ಅವರ ಹಸ್ಬೆಂಡ್ ಈ ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ. ನೀವು ಇವ್ರಿಗೆ ಆಶೀರ್ವಾದ ಮಾಡಿ ಕಂಪನಿ ಇನ್ನೂ ಎತ್ತರಕ್ಕೆ ಬೆಳೀಲಿ. ಇನ್ನೂ ಇವಾಗ ಒಂದು 7-8 ಕಂಪನಿಗಳು ಕೊಡ್ತಾ ಇದ್ದಾರೆ. ಎಷ್ಟು? 7-8 ಕಂಪನಿಗಳು ಕೊಡ್ತಾ ಇದ್ದಾರೆ. ಇನ್ನೂ ಒಂದು 50 ಕಂಪನಿಗಿಂತ ಹೆಚ್ಚು ಆಗಲಿ ಅಂತ ಆಶೀರ್ವಾದ ಮಾಡಿ. ಏಕೆಂದರೆ ನೀವು ಆಶೀರ್ವಾದ ಮಾಡಿದ್ರೆ ನಮಗಿಲ್ಲಿ ಊಟ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮಿಂದ ಇವ್ರ ಮನೆ ನಡೆಯುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ. ಆಮೇಲೆ ನನ್ನ ಕೆಳಗಡೆ ನನ್ನ ನಂಬರೆಲ್ಲ ಕೊಟ್ಟಿರ್ತೀನಿ. ಯಾವ್ಯಾವ ಕಂಪ್ನಿಗಳಿಗೆ ಬೇಕು ಆ ಕಂಪನಿಗಳೆಲ್ಲ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಿಂದ ಆರ್ಡರ್ಗಳು ತೊಗೋಬೋದು, ಆರ್ಡರ್ ಮಾಡ್ಬೋದು ಅಂತ ನಾನು ಕೇಳ್ಬೋದು. ಇದ್ರ ಮೇಲೆ ಈ ಥರ ಆಯಿಲ್ಗಳೆಲ್ಲ ಹಾಕ್ಬೇಕಾ? ಎಲ್ಲದೂ ಆಯಿಲ್ ಹಾಕಿಡ್ಬೇಕು. ಹೌದು. ಅಂದ್ರೆ ತಟ್ಟಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ ಮಾಡಬೇಕು. ಆಯಿಲ್ ಹಾಕಿ ಮಾಡಿದ್ರೆ ರೇಕು ಬೇಗ ಈಸಿ ಆಗುತ್ತೆ, ಬೇಗ ಬೇಗ ಇದು ಮಾಡೋದಕ್ಕೆ. ಹೌದು, ಬೇಗ ಈಸಿ ಆಗುತ್ತೆ ಮಾಡ್ಬೋದು ಅಂತನಾ? ಹೌದು. ಓಕೆ. ಇದು ಚೋಲಾ ಬಟರ್. ಚೋಲಾ ಬಟರ್. ಇನ್ನೂ ಒಂದು ವಿಷಯ ನಿಮ್ಗೆ ಹೇಳಬೇಕು. ರಾಣಿ ನನ್ನ ಸ್ಟೂಡೆಂಟು. ಓಕೆ, ನನ್ನ PV ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ರಾಣಿ ನನ್ನ ಸ್ಟೂಡೆಂಟು. ರಾಣಿ ಅವರ ತಾಯಿ, ರಾಣಿ ಅವರ ತಂದೆ, ಅವರ ಮಗ. ಇನ್ನೊಂದು ಏನು ಗೊತ್ತಾ, ರಾಣಿ ಅವರ ತಂದೆ ಮದುವೆ ಆಗಿರೋದು ಲಿಂಗಾಯತರ ಹೆಣ್ಣಲ್ಲ, ಲಿಂಗಾಯತ ಹುಡುಗಿ ಇದು. ಇವರು ನೇಪಾಳದಿಂದ ಬಂದಾಗ ತುಂಬಾ ಹುಷಾರಿರ್ಲಿಲ್ಲ ಅವ್ರಿಗೆ. ಆ ಟೈಮಲ್ಲಿ ಈ ಹೆಣ್ಮಗಳು ಇವ್ರಿಗೆ ತುಂಬ ಸೇವೆ ಮಾಡೋದ್ರಂತೆ, ತುಂಬ ಚೆನ್ನಾಗಿ ನೋಡ್ಕೊಂಡ್ರಂತೆ. ಅದಕ್ಕೆ ಅಕ್ಕಪಕ್ಕ ಇರೋರೆಲ್ಲ ಮತ್ತು ಡಾಕ್ಟ್ರು ಅವರೆಲ್ಲ ಹೇಳಿದ್ರಂತೆ, ತುಂಬ ಒಳ್ಳೆ ಹುಡುಗಿ, ಯಾಕೆ ನೀವಿಬ್ಬರು ಮದುವೆ ಆಗಬಾರ್ದು, ಅಷ್ಟು ಸೇವೆ ಮಾಡ್ತಿದ್ದಾರೆ ನಿಮಗೆ ಅಂತ ಹೇಳಿದ್ರಂತೆ. ಸೊ ಇಬ್ಬರು ಒಬ್ರಿಗೊಬ್ರು ನೋಡಿದ್ರು, ಇಷ್ಟಪಟ್ಟರು, ಮದುವೆನೂ ಆಗಲಿತ್ತು. ಸೊ ಹಾಗಾಗಿ ಈಗ ಹೆಣ್ಮಗಳು ಲಿಂಗಾಯತ್ರಿ, ನಮ್ಮ ಕನ್ನಡದವರು ಹುಡುಗಿ, ಕನ್ನಡ ಅಚ್ಚ ಕನ್ನಡದ ಹುಡುಗಿ. ಇವರು ನೇಪಾಲಿ ಹುಡುಗನ ಮದುವೆ ಆದರು, ಹುಡುಗ. ಆಮೇಲೆ ಮಗ
ನೀವು ಹೇಳಿ ಅವಲ್ಲಿ ಇವೆಂಟ್ಸ್ ಬಗ್ಗೆ ಇದು ಹೇಳಿ, ಅದು ಕಳಿಸ್ತೀರಾ ಅಂತ. ಹಾಂ, ನಾವು ಇದು ಎಲ್ಲ ಇವೆಂಟ್ಸ್ ಮಾಡ್ತೀವಿ, ಲೈಕ್ ಮ್ಯಾರೇಜಸ್, ಬರ್ಡೇ ಪಾರ್ಟೀಸ್, ಆಮೇಲೆ ಕಿಟಿ ಪಾರ್ಟೀಸ್, ಕಾರ್ಪೊರೇಟ್ ಕಂಪನೀಸ್ ಇವೆಂಟ್ಸ್ ಎಲ್ಲ ಮಾಡ್ತೀವಿ. ಆ್ಯಂಡ್ IT ಕಂಪನೀಸ್ ಬೇಸಸ್ ಎವ್ರಿ ಡೇ ಫುಡ್ ಸಪ್ಲೈ ಮಾಡ್ತೀವಿ ನಾವು, ಲೈಕ್ ಮಿನಿಮಮ್ 300 to 400. ಬಟ್ ಈವೆಂಟ್ಸು ಲೈಕ್ ಯಾವಾಗದು ಏನಾದರೂ ಇವೆಂಟ್ಸ್ ಅಂದರೆ ವೆಡ್ಡಿಂಗ್ ಅದೆಲ್ಲ ನಾವು ಮಾಡ್ತೀವಿ. ನನ್ನ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ತೆಗೆದು ಕೊಟ್ಟಿರ್ತೀನಿ, ಅದನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ವೆಬ್ಸೈಟು ನೀವು ಇವರು ರಾಣಿಯವರ ಅಣ್ಣ. ನೀವು ನಮ್ಮ ಇಲ್ಲಿ ಬೆಂಗಳೂರಿಗೆ ಬಂದು ಈ ಥರ ಎಲ್ಲ ಕ್ಯಾಂಟೀನ್ ಎಲ್ಲ ಶುರು ಮಾಡೋದಲ್ಲ, ನಿಮಗೆ ಸ್ಟಾರ್ಟಿಂಗ್ ಏನು ಅನಿಸು? ನಮ್ಮ ಕನ್ನಡದ ಜನಗಳು ನಿಮಗೆ ಸಾಥ್ ಕೊಡ್ತಾರಾ, ಜೊತೆ ಕೊಡ್ತಾರಾ, ಹೆಲ್ಪ್ ಮಾಡ್ತಾರಾ ಅಂತ ಕೊಡ್ತಾರೆ. ಇವರು ಫುಡ್ಡು ಅದೇ ಥರ ಇರುತ್ತೆ, ಒಳ್ಳೊಳ್ಳೆ ಆರ್ಡರ್ಸ್ಗಳು ಬರ್ತದೆ, ಚೆನ್ನಾಗಿ ಇದು ಮಾಡ್ತಾರೆ ಫುಡ್ ಎಲ್ಲ. ಇಲ್ಲಿ ಅಡುಗೆ ಮಾಡೋದು ಜನಗಳಿಗೆ ಇಷ್ಟ ಆಗುತ್ತೆ, 100% ಇಷ್ಟ ಆಗಿದೆ. ತುಂಬ ಜನ ನನ್ನ ಸರ್ಕಲಲ್ಲೂ ಕೆಲವರೆಲ್ಲ ಫಂಕ್ಷನ್ಗಳಿಗೆಲ್ಲ ಆರ್ಡರ್ ಕೇಳ್ತಾರೆ, ನಾವು ಇದು ಮಾಡಿಕೊಡ್ತೀವಿ. ಟೇಸ್ಟ್ ಚೆನ್ನಾಗಿರುತ್ತೆ, ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎರಡು ತುಂಬ ಚೆನ್ನಾಗಿರುತ್ತೆ. ನಮ್ಮೂರು ಸ್ಟೈಲಲ್ಲಿ ಮಾಡಿದ್ರು ಜನಗಳಿಗೆ ಇಷ್ಟ ಆಗುತ್ತೆ. ನಮ್ಮ ಸ್ಟೈಲಲ್ಲಿ ಮಾಡಿದ್ರು ಇಷ್ಟಪಟ್ಟು, ನನ್ನ ಫ್ರೆಂಡ್ ಸರ್ಕಲಲ್ಲಿ ಇಷ್ಟಪಡ್ತಾರೆ. ನಿಮ್ಮೂರ ಅಡುಗೆ ಇಷ್ಟ ಮಾಡಿಕೊಡಿ, ನಿಮ್ಮ ಸ್ಟೈಲ್ ಚೆನ್ನಾಗಿದೆ ಮಾಡಿಕೊಡಿ, ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ನಮ್ಮ ನೇಪಾಳಿ ಅಡುಗೆ ನಮ್ಮ ಕನ್ನಡದ ಜನಗಳಿಗೆ ಇಷ್ಟ ಆಗಿರೋದು ಇದನ್ನು ನಮ್ಮ ಅದೃಷ್ಟ. ಹೌದು. ಈಗ ನಾವು ಗಾರ್ಲಿಕ್ ಚಿಕನ್ ಮಾಡ್ತಾ ಇದ್ದೀರಿ. ಅದಕ್ಕೆ ಬೋನ್ಲೆಸ್ ಚಿಕನ್ ತಂದಿದ್ದೀರಿ 1.5 kg. ಇವಾಗ ಅದಕ್ಕೆ ಏನೇನು ಆಗ್ತಿದೆ ಅಂತ ನಾನು ಹೇಳ್ತೀನಿ. 1 ಸ್ಪೂನ್ ಮೈದಾ, 2 ಸ್ಪೂನ್ ಮೈದಾ, ವೈಟ್ ಪೇಪರ್ ಪೌಡರ್, ಟೊಮಾಟೊ ಸಾಸ್ 1 ಸ್ಪೂನ್, ಸ್ವಲ್ಪ ವಿನಿಗರ್, ಸೋಯಾ ಸಾಸ್ ಸ್ವಲ್ಪ 1/2 ಸ್ಪೂನ್, ಗಾರ್ಲಿಕ್ ಜಿಂಜರ್ ಪೇಸ್ಟ್ 1 ಸ್ಪೂನ್, ಆಮೇಲೆ ನಿಂಬು ಸ್ವಲ್ಪ, ನಿಂಬೆಹಣ್ಣು ಸ್ವಲ್ಪ, ಈಗ ಮಿಕ್ಸ್ ಮಾಡ್ತೀವಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಬರುತ್ತಾ. ವೈಟ್ ಕಲರ್ ಬರಬೇಕು. ಗಾರ್ಲಿಕ್ ಚಿಕನ್ಗೆ ಉಪ್ಪು ಅಂತ ಹಾಕಬೇಕು. ಅವ್ರಿಗೆ ಕನ್ನಡ ಮಾತಾಡಕ್ಕೆ ಬರಲ್ಲ. ನಮ್ಮ ಕಡೆಯವರು, ನಮ್ಮ ಜನ ನೇಪಾಳಿಯವರವರು, ಅವರು ಇಲ್ಲಿ ಬೆಂಗಳೂರಲ್ಲಿ ಕ್ಯಾಂಟೀನ್ ಇಟ್ಟಿದ್ದಾರೆ, ಹೋಟ್ಲ್ ಇಟ್ಟಿದ್ದಾರೆ. ಒಂದು 600-700 ಜನಕ್ಕೆ ಇಲ್ಲಿಂದ ಅಡುಗೆ ಮಾಡಿ ಅವರು ಟಿಫಿನ್ ಬಾಕ್ಸ್ ಮಾಡಿ ಆಫೀಸಿಗೆ ಕಳಿಸೋವಂಥದ್ದು. ಅಣ್ಣನಿಗೆ ಸರಿಯಾಗಿ ಕನ್ನಡ ಮಾತಾಡೋಕ್ಕೆ ಬರಲ್ಲ, ಆದ್ರೂ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಏನಾದರೂ ತಪ್ಪಾಗಿ ಅವರು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರೋರು ಅವ್ರ ಮಿಸ್ಸಸ್ಸು, ಅವರು ಅಷ್ಟೇ. ಏನಾದರೂ ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಯಿತು ಅಂದರೆ ಬೇಜಾರು ಮಾಡ್ಕೊಬಿಡಿ. ನಾನು ಸೈಡಲ್ಲಿ ಲಿಸ್ಟ್ ಆಗ್ತಾ ಇರ್ತೀನಿ, ಓಕೆನಾ? ಈಗ ಅವ್ರು ಮಾಡೋದನ್ನು ನೋಡಿ. ಇದು 10 ಮಿನಿಟ್ಸ್ ಮಾಡಬೇಕು. ನಿಮಗೆ ನಮ್ಮ ಆಫೀಸ್ ರೂಮ್ ನೋಡ್ತೀನಿ, ಬನ್ನಿ. ಓಕೆ, ಇದು ಆಫೀಸ್. ಇದು ನಿಮ್ಮ ಮೆನುಗಳು ಇಲ್ಲ, ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ಚೀಪ್ ಆ್ಯಂಡ್ ಬೆಸ್ಟ್ ಇಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ಮಾಡ್ತೀನಿ, ಅಷ್ಟು ಕಾಸ್ಟ್ಲಿ ಇಲ್ಲ. ಇದಿದೆ. ಹೌದು, ಇದೆಲ್ಲ ನೀವು ಮಾಡ್ತಿರೋದಾ? ಹೌದು ಮ್ಯಾಮ್. ಇದೆಲ್ಲ ಲೈಸೆನ್ಸ್ ಇದು? ಹೌದು ಮ್ಯಾಮ್, ಲೈಸೆನ್ಸ್. ಇವಾಗ ಜಸ್ಟ್ ಇದು ಚೋಲೆ ಬಟಾರ ಮಾಡ್ತಿದ್ದೇನೆ. ಹೌದು, ಹೌದು. ಹೌದು ಮ್ಯಾಮ್, ಇದು ಆಫೀಸ್ಗೆ ಪ್ಯಾಕ್ ಆಯಿತು. ಇವಾಗ ತೊಗೊಂಡೋಗ್ತಾರೆ ಹುಡುಗರು. ಹಾಂ, ತೊಗೊಂಡೋಗ್ತಾರೆ ಆಫೀಸ್ ತೊಗೊಂಡು. ಇವರು ಲಕ್ಷ್ಮಣ ಅಂತ ಇವ್ರ ಹೆಸರು. ಇವರು ನನಗೆ
ಒಳ್ಳೆ ಅಡುಗೆ ಮಾಡ್ಕೊಡ್ತಾರೆ. ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೌದು ಅಲ್ವಾ? ಇಲ್ಲಿ ಕನ್ನಡ ಅರ್ಥ ಆಗೋದ್ರಿಂದ ಕನ್ನಡ ಮಾತಾಡಲೇಬೇಕಲ್ಲ ಮೇಡಮ್. ಕಲಿತಾರೆ, ಎಲ್ಲರೂ ಕಲಿತಾರೆ. ಒಳ್ಳೆ ಕುಕ್ಕು. ಹೌದು ತುಂಬಾ ಜನಕ್ಕೆ ಕಷ್ಟ. ಹೌದು ಮ್ಯಾಮ್, ಕಲ್ಸೋಕ್ಕಾಗಲ್ಲ ಮ್ಯಾಮ್. ಅದಕ್ಕೋಸ್ಕರ ನಾವು ಮಿಷಿನಲ್ಲಿ ಹಾಕಿ ಕಲಿಸ್ತೀವಿ. ಎಷ್ಟು ಜನಕ್ಕೆ ಬೇಕಾದ್ರೂ ಒಂದು 15 kg ಕಲಿಸ್ಬೋದು. ಇಷ್ಟೆಲ್ಲ ಪಾತ್ರ ಬೇಕಾದ್ರೆ ಇದೆಲ್ಲ ಬೇಕು. ಇನ್ನು ಹೊರಗಡೆ ಎಲ್ಲ ಹೋಗಿದ್ದೆ ಮ್ಯಾಮ್, ಇನ್ನು ಆಫೀಸ್ಗೆಲ್ಲ ಹೋಗಿದ್ದೆ. ಇನ್ನು ಬರೋದಿದೆ ತುಂಬ. ಇದು ಎಷ್ಟು ಜನಕ್ಕಾಗುತ್ತೆ? ಇದು ಒಂದು 100 ಜನಕ್ಕೆ ಕೊಡ್ತಿದ್ದೆ. 100 ಜನಕ್ಕೆ? ಹೌದು 100 ಜನಕ್ಕೆ ಆಗುತ್ತೆ. ಎಷ್ಟು ದೊಡ್ಡ ಟಿಫಿನ್. ಅದ್ರ ಎಷ್ಟೊಂದು ಇದೆಲ್ಲ ಬರೀ ಟಿಫಿನ್ಗಳು ನೋಡೋಕೆ ಎಷ್ಟು ಚಂದ ಅಲ್ಲ? ನೋಡಿ ಬರೀ ಟಿಫಿನ್ಗಳು ಏನು ಚಂದ. ಹೊರಗಡೆ ಇದೆ. ಇದು ದೊಡ್ಡ ದೊಡ್ಡ ಟಿಫಿನ್ಗಳು ನೋಡೋಕೆ ಚಂದ. ಅದೇ ಇದ್ರಲ್ಲಿ ಎಷ್ಟು ಮಾಡ್ಬೋದು? ಎಷ್ಟು ಜನಕ್ಕೆ ಮಾಡ್ಬೋದು? ಒಂದು 200 ಜನಕ್ಕೆ 250 ಜನ ಮೇಲೆ ಮಾಡ್ಬೋದು. ಆರಾಮಾಗಿ ಮಾಡ್ಬೋದು. ಇಲ್ಲಿ ಎಲ್ಲ ಕೆಲಸಕ್ಕೆಲ್ಲ ಇದ್ದಾರೆ ಹುಡುಗರು ಇದ್ದಾರೆ. ಇದು ಬಂದು ಇದು ಮಸಾಲೆ ರುಬ್ಬೋದು. ಇದು ಎಲ್ಲ ಮಸಾಲೆ ಡ್ರೈ ಗ್ರೇವಿ ಎಲ್ಲ ರುಬ್ಕೊಳ್ಳೋದು. ಎಲ್ಲ ಟೊಮೊಟೊ ಟೊಮೊಟೊ ಏನೇ ಒಂದು ಮಸಾಲೆ ರುಬ್ಬಕ್ಕೆ ಇದು ಅಷ್ಟೇ. ಎಷ್ಟು ಬೇಕು ಹಾಕೋಬೋದು. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಇದು ರೊಟ್ಟಿ ಮಾಡ್ತೀವಿ ಮ್ಯಾಮ್. ಇದು ಬಂದು ಫುಲ್ಕಾ ರೊಟ್ಟಿ ಮಾಡ್ತೀವಿ. ಫುಲ್ಕಾ ರೊಟ್ಟಿ. ಇದು ಫುಲ್ಕಾ ರೊಟ್ಟಿ ಬರುತ್ತೆ. ಇದು ಮಾಮೂಲಿ ರೊಟ್ಟಿ ಸಾದಾ ರೊಟ್ಟಿ ಬರುತ್ತೆ. ಸಾಧಾರಣ. ಇದು ರೈಸ್ ಮಾಡೋದು. ಹೌದು ಮ್ಯಾಮ್, ಅದು ರೈಸ್ ಮಾಡ್ತೀವಿ. ವೈಟ್ ರೈಸ್. ಹೌದು, ಇದು ಬೆಳಿಗ್ಗೆ ನಾವು ಇದರಲ್ಲೇ ಮಾಡ್ತೀವಿ. ರೈಸ್ ಆಗಲಿ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಎಲ್ಲ ಇದರಲ್ಲೇ ಒಂದು ಮಾಡೋದು. 500 ಜನಕ್ಕೆ ಮಾಡ್ತೀವಿ. ಒಂದು 500 ಜನಕ್ಕೆ ಆಗಲ್ಲ ಇಷ್ಟು ದೊಡ್ಡ ಟೇಕ್ಸ್. ಹೌದು ಇದು 3 ಸ್ಟವ್. ಅಷ್ಟೊಂದು. ಮತ್ತೆ ಇದೆಲ್ಲ ಇವರೆಲ್ಲ ಹುಡುಗರು ಕೆಲಸ ಮಾಡಿದ್ರು. ಮೂದಿಕೋ ಭಯ್ಯ. ಇವಾಗ ಗಾರ್ಲಿ ಚಿಕನ್ ಮಾಡೋಕ್ಕೆ ಶುರು ಮಾಡೋಣ. ಏನು ಮಾಡ್ಬೇಕು ಇವಾಗ? ಇದು ಚಿಕನ್ ಡೀಪ್ ಫ್ರೈ ಮಾಡಬೇಕು. ಹಾಂ ಬನ್ನಿ. ಒಂದೇ ಸಲ ಎಷ್ಟು ಜನಕ್ಕೆ ಮಾಡ್ಬೋದು? ಒಂದೇ ಸಲ ಎಷ್ಟು ಜನಕ್ಕೆ ಮಾಡ್ಬೋದು? ಇದು ಕೊಡ್ತೀನಿ. 40 ಮೆಂಬರ್ಸ್. ಹಾಂ ಗ್ಯಾಸ್ನಲ್ಲಿ ಬೇಯಿಸಬೇಕು. ಕನ್ನಡ ಮಾತಾಡ್ತಾ ಇದ್ದಾರೆ. ಅವರು ಇಷ್ಟಾದ್ರೂ ಮಾತಾಡ್ತಾ ಇದ್ದಾರಲ್ಲ ಕನ್ನಡ. ಏನೇ ಕನ್ನಡ ಮಾತಾಡಿದ್ರು ಯಾರು ಏನಾದರೂ ಒಂದು ಒಳ್ಳೆ नेपाली ಸಾಂಗ್. ಸಾಂಗ್ಸ್ ಗೊತ್ತಿಲ್ಲ. ಕನ್ನಡ ಹಾಡು ನನಗೆ ಬರ್ತಾ. ಕನ್ನಡ ಹಾಡು ಹೇಳ್ತಿರಂತಲ್ಲ ಯಾವಾಗಲೂ. ಕನ್ನಡ ಹಾಡಿನ ಹೇಳ್ತಿರಂತಲ್ಲ ಚೆನ್ನಾಗಿ. ಜಾಸ್ತಿ ಬರಲ್ಲ. ಪರವಾಗಿಲ್ಲ, 2 ಲೈನ್ ಹೇಳಿ. ರಾಜ್ಕುಮಾರ್ ಸಾಂಗ್ಸ್ ನನಗೆ ಸ್ವಲ್ಪ ಇಷ್ಟ. ಲೆಕ್ಕ ನಾನು ಮಾತಾಡೋದು ಗೊತ್ತಿಲ್ಲ. ಒಂದರ ಲೈನ್ ಹಾಡಿ. ರಾಜ್ಕುಮಾರ್ ನಿಮ್ಮ ಫೇವ್ರೇಟ್ ಅಂತಿರಲ್ಲ. ಹುಟ್ಟಿದ್ದಾರೆ ಕನ್ನಡ. ಹೇಳಿ ಸೈಲೆಂಟ್ ಹುಟ್ಟಿದ್ದಾರೆ ಕನ್ನಡ ಅಷ್ಟೇ. ಈ ಥರ ಫ್ರೈ ಮಾಡಬೇಕು. ಸ್ವಲ್ಪ ಗ್ಯಾಸ್ ಈ ಥರ ಗೋಲ್ಡನ್ ಕಲರ್ ಬಂದು ಮಾಡಬೇಕು ಫ್ರೈ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ಚೆನ್ನಾಗಿ ರೋಸ್ಟ್ ಆಯಿತು. ಗಾರ್ಲಿಗೂ ಸಣ್ಣ ಕಟ್ ಮಾಡಿ ಇವಾಗ ನಾವು ಫ್ರೈ ಮಾಡ್ತಾನೆ.
ಫ್ರೈ ಆಗಬೇಕು. ಇವಾಗ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಇವಾಗ ಹಾಕ್ತೀನಿ. ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಇದು ಸಣ್ಣ ಕಟ್ ಮಾಡ್ಕೊಂಡಿರೋದು ಹಸಿಮೆಣಸಿನ್ಕಾಯಿನ ಇದ್ರೊಳಗೆ ಹಾಕ್ತೀನಿ. ಇವಾಗ ಸೋಯಾ ಸಾಸ್ ಹಾಕ್ತೀನಿ. 3 ಸ್ಪೂನ್ ಹಾಕ್ಕೊತೀನಿ. ಮತ್ತೆ ಎಣ್ಣೆಗಾರು ಹಾಕ್ಕೊತೀನಿ 3 ಸ್ಪೂನು. ಗಾರ್ಲಿಕ್ ಜಿಂಜರ್ ಪೇಸ್ಟ್, ಚಿಲ್ಲಿ ಹಾಕ್ಕೊತೀನಿ. 2 ಸ್ಪೂನ್ ಹಾಕ್ಕೊತೀನಿ. ವೈಟ್ ಪೇಪರ್ ಇದು 2 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತೆ ಇದು ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೋದು. ಎರಡು ಸ್ಪೂನ್ ಟೊಮೊಟೊ ಸಾಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ತೀನಿ. ಕಾರ್ನ್ಫ್ಲವರ್ನು ಒಂದು ಸ್ವಲ್ಪ ಕೇಸರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದು 2 ಸ್ಪೂನ್ ಹಾಕ್ಕೊತೀನಿ. ಫ್ರೈ ಮಾಡ್ಕೊಳ್ಳೋ ಚಿಕನ್ನ ಇದ್ರೊಳಗೆ ಹಾಕ್ಕೊಂಡು ಆನಿಯನ್ ಹಾಕ್ಕೊತಾ ಇದ್ದೀನಿ. ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಬೋನ್ಲೆಸ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಇದು 6 ಲೆಗ್ ಪೀಸ್. ಇದು ಡ್ರಮ್ ಸ್ಟಿಕ್ ಚಿಲ್ಲಿ ಅಂತ. ಇದು ಬಂದು ಸೋಯಾ ಸಾಸ್ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಜಿಂಜರ್ ಪೇಸ್ಟ್ ಹಾಕಿದ್ದೀನಿ, ಖಾರ ಪುಡಿ ಹಾಕಿದ್ದೀನಿ, ಟೊಮೊಟೊ ಸಾಸ್ ಹಾಕಿದ್ದೀನಿ, ಆಮೇಲೆ ಇದು ವೈಟ್ ಪೇಪರ್ ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಕಾರ್ನ್ಫ್ಲವರ್ ಹಾಕಿದ್ದೀನಿ 1 ಸ್ಪೂನು, ಆಮೇಲೆ ಮೈದಾ 1 ಸ್ಪೂನ್ ಎಲ್ಲ ಹಾಕಿ ಕಲಸಿ ಇಟ್ಟಿದ್ದೀನಿ. ಇವಾಗ ಫ್ರೈ ಮಾಡ್ತೀನಿ. ಗ್ಯಾಸ್ಗೆ ರೋಸ್ಟ್ ಮಾಡಿದಾಗ ಗಾರ್ಲಿಕ್ ಚಿಕನ್ ಡ್ರೈ ರೆಡಿ ಆಗಿದೆ. ಚಿಕನ್ ಡ್ರಮ್ ಸ್ಟಿಕ್ ಚಿಲ್ಲಿ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ನಮ್ಮೂರ್ ನೇಪಾಳಿ ಸ್ಟೈಲ್ ಚಿಕನ್ ಗಾರ್ಲಿಕ್ ಚಿಕನ್ ಡ್ರೈ. ಮೇಡಮ್ ಟೇಸ್ಟ್ ಮಾಡಿ ನೋಡಿ.
ಹೇಳ ಅಂದರೆ ಇನ್ನೂ ಬಾಯಿಲಿದೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಒಂದೊಂದು ತುತ್ತುಗೂ ಆ ಗಾರ್ಲಿಕ್ ಸಿಗ್ತಾ ಇದೆ, ಬೆಳ್ಳುಳ್ಳಿ. ಚಿಕನ್ಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಡೈಜೆಷನ್ ಆಗುತ್ತಂತೆ. ತುಂಬಾನೇ ಚೆನ್ನಾಗಿದೆ. ಜೊತೆಯಲ್ಲಿ ಅವರು ಸ್ಪ್ರಿಂಗ್ ಆನಿಯನ್ ಹಾಕಿದ್ದಾರೆ. ಸ್ಪ್ರಿಂಗ್ ಆನಿಯನ್ ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನಾನು ನೆಪಾಲ್ಗೆ ಹೋದಾಗ ಅವಾಗ ಒಂದ್ಸಲ ತಿಂದಿದೆ. ನಮ್ಮ ತಂದೆ ಬದುಕಿದ್ದಾಗ ಅವ್ರು ಮಾಡಿಕೊಟ್ಟಿದ್ರು. ನಮ್ಮಮ್ಮ ಕೈಕಾಲು ಗಟ್ಟಿ ಇದ್ದಾಗ ಒಂಥರ ಮಾಡಾಕಿದ್ರು. ನಮ್ಮ ಅಪ್ಪನಿಂದ ನಾನು ಹೋಗಿದ್ದು ನಮ್ಮೂರಳಿಗೆ. ನಾನು ಯಾವಾಗಾದ್ರೂ ಒಂದೊಂದು ಸಲ ಮಾಡ್ತೀನಿ ಅಷ್ಟೇ. ಸೊ ಅದೇ ಟೇಸ್ಟ್, ಏನೂ ಡಿಫ್ರೆಂಟ್ ಇಲ್ಲ. ಸೇಮ್ ಟೇಸ್ಟ್ ನೀನು ಮಾಡಿದೆ, ಮತ್ತೆ ನೀನು ಮತ್ತೆ ನಿಮ್ಮ ಯಜಮಾನ್ರು ಸೇಮ್ ಟೇಸ್ಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. ಇದು ತಿನ್ಬಿಟ್ಟು ನನ್ನ ತಾಯಿ ತಂದೆ ನಾಪ್ಕ ಬಂದ್ಬಿಟ್ರು ನನಗೆ. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ರಾಣಿ. ನಾವು ಈ ಥರ ಬಾಕ್ಸಲ್ಲಿ ಪ್ಯಾಕ್ ಮಾಡೋದು ಕಂಪನೀಸ್ಗೆಲ್ಲ. IT ಕಂಪನೀಸ್, ಮಾನ್ಯತಾ ಟೆಕ್ ಪಾರ್ಕ್, UCV ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಇದೆ. ಸೊ ಈ ಥರ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತೀವಿ. ಡಿನ್ನರ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದು ಚನ್ನ ಮಸಾಲ. ಇದರಲ್ಲಿ ಮಿನಿಮಮ್ 30 ಮೆಂಬರ್ಸ್ ತಿನ್ಬೋದು. ನಮ್ಮ ಕಡೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಪಲ್ಯನ ಈ ರೀತಿ ಮಾಡ್ತೀವಿ. ಫುಲ್ ಫ್ರೈ ಮಾಡಿ ಆಮೇಲೆ ಮಸಾಲ ಬಿಟ್ಟು ಮಾಡ್ತೀವಿ, ಡೀಪ್ ಫ್ರೈ ಮಾಡ್ತೀವಿ ಇಲ್ಲ. ಸೊ ಈ ಥರ ಕಲರ್. ಇದು ಬಂದ್ಬಿಟ್ಟು ಡ್ರೈ ಸಬ್ಜಿ. ಅದೊಂದು ಗ್ರೇವಿ ಬರುತ್ತೆ, ಆಮೇಲೆ ಒಂದು ಡ್ರೈ ಬರುತ್ತೆ. ಕಂಪಲ್ಸರಿ ಒಂದು ಗ್ರೇವಿ ಕೊಡಬೇಕು, ಒಂದು ಡ್ರೈ ಕೊಡಲೇಬೇಕು. ಚಪಾತಿ ಜೊತೆ, ಪೂರಿ ಜೊತೆ ಆ ಥರ. ಡೈಲಿ ಎವ್ರಿ ಡೇ ನಿಮಗೆ ವೆರೈಟಿ ಚೇಂಜಸ್ ಇರುತ್ತೆ. ಡೈಲಿ ಚೇಂಜಸ್ ಆಗುತ್ತೆ. ಸೇಮ್ ಫುಡ್ ಸೇಮ್ ಇದು ಬರೋಲ್ಲ. ಎವ್ರಿ ಡೇ ಚೇಂಜಸ್ ಇದ್ದೇ ಇರುತ್ತೆ. ಪಲ್ಯ ವೆಜಿಟೇಬಲ್ಸಲ್ಲಿ, ಫ್ಲೇವರ್ ರೈಸಲ್ಲಿ ಚೇಂಜಸ್, ಚಪಾತಿ ಎಲ್ಲ ಐಟಮ್ಸು ಚೇಂಜಸ್ ಇರುತ್ತೆ. ಸೊ ಈ ಥರ ನಾವು ಪ್ಯಾಕ್ ಮಾಡ್ತೀವಿ. ಇದು ಬಂದುಬಿಟ್ಟು 30 to 35 ಮೆಂಬರ್ಸ್ ತಿನ್ಬೋದು ಆರಾಮಾಗಿ. ಸೊ ಇವಾಗ ಇದು ಪ್ಯಾಕಿಂಗ್ ಎಲ್ಲ ಆಗಿದೆ ಫುಡ್. ಸೊ ಇವಾಗ ಹೋಗೋಕ್ಕೆ ರೆಡಿ ಇದೆ. ನಾವು ಬರೀ ಲಾರ್ಜ್ ಅಂದರೆ ಬಲ್ಕ್ ಆರ್ಡರ್ಸ್ ಮಾತ್ರ ಅಲ್ಲ, ಸಿಂಗಲ್ PG ಹುಡುಗರಿಗೆ, PG ಸ್ಟೂಡೆಂಟ್ಸ್ಗೆ, ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ಗೂ ಕೊಡ್ತೀವಿ. ಈ ಥರ ಬಾಕ್ಸಸ್ ಪ್ಯಾಕ್ ಮಾಡ್ತೀವಿ. ಸೊ ಇದು ಈ ಥರ ಇದು ದಾಲ್, ಸಬ್ಜಿ, ಇದು ರೈಸ್ ಬರುತ್ತೆ, ರೋಟಿ ಬರುತ್ತೆ, ಸಲಾಡ್, ಇನ್ನೊಂದು ಸಬ್ಜಿ, ನನ್ನ ಕರ್ಡ್ ಬರುತ್ತೆ. ಸೊ ಫುಲ್ ಮೀಲ್ಸ್ ಇದರಲ್ಲೂ ಬರುತ್ತೆ. ಇನ್ನೊಂದು 8 to 10 ಐಟಮ್ಸ್ ಇರುತ್ತೆ. ಸೊ ಎಲ್ಲ ಇದರಲ್ಲಿ ಪ್ಯಾಕ್ ಆಗುತ್ತೆ. ಸೊ ನಾವು ಬ್ಯಾಚುಲರ್ಸ್ಗೂ, ಸಿಂಗಲ್ಸ್ಗೂ, PGವ್ರಿಗೂ ಎರಡು ಕೊಡೋಕ್ಕೆ ಪಡೆಯಿದ್ದೀವಿ. ನಾವು ಸ್ವೀಟು ಕೊಡ್ತೀವಿ ವೀಕ್ಲಿ 3 days IT ಕಂಪನೀಸ್ಗೆ ಎಲ್ಲ. ಅದು ಮತ್ತು ಯಾವುದಾದ್ರು ಫೆಸ್ಟಿವಲ್ಸ್ ಇದ್ದರೆ, ಈವೆಂಟ್ಸ್ ಇದ್ದರೆ ನಮ್ಮ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಆ ಸ್ವೀಟ್ಸ್ ಬಂದೇ ಬರುತ್ತೆ. ಯಾವುದಾದ್ರೂ ಒಂದು ಸ್ವೀಟ್ ಬಂದೇ ಬರುತ್ತೆ. ಎಲ್ಲ ಫೆಸ್ಟಿವಲ್ಸ್ಗೆ ನಾವು ಕಾಂಪ್ಲಿಮೆಂಟ್ರಿ ಕೊಟ್ಟೇ ಕೊಡ್ತೀವಿ. ಆಮೇಲೆ ರೆಗ್ಯುಲರ್ ತೊಗೊಂಡವ್ರಿಗೆ ಇದರಲ್ಲಿ ವೀಕ್ಲಿ ಬಾಕ್ಸಸಲ್ಲಿ ವೀಕ್ಲಿ 2 days ಇಲ್ಲ 3 days ನಾವು ಸ್ವೀಟ್ ಕೊಡ್ತೀವಿ. ಅದು ಯಾವುದಾದ್ರೂ